2 ಬೌಲಷ್ಟು ಇಡ್ಲಿ ರವನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದನ್ನ 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕು. ಈ ಥರ ತೊಳ್ಕೊಳ್ಳೋದ್ರಿಂದ ಇಡ್ಲಿ ಬೆಳ್ಳಗೆ ಚೆನ್ನಾಗಾಗುತ್ತೆ. ತೊಳ್ಕೊಂಡಿದ್ದಾಯ್ತು. ರವೆ ಮುಳುಗೋ ತನಕ ನೀರು ಹಾಕ್ಬಿಟ್ಟು ಒಂದು 20 ನಿಮಿಷ ಮುಚ್ಚಿ ಇಟ್ಬಿಡೋಣ. ಈಗ ದಪ್ಪ ಅವಲಕ್ಕಿ 1 ಬೌಲಷ್ಟು ತಗೊಂಡಿದ್ದೀನಿ. ಇದು ಅಷ್ಟೇ 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕು. ಅದರಲ್ಲಿರೋ ಡಸ್ಟ್ ಎಲ್ಲ ಹೋಗುತ್ತೆ. ಮುಳುಗೋ ಅಷ್ಟು ನೀರು ಹಾಕಿ ಇದನ್ನು 20 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ. ಈಗ 20 ನಿಮಿಷ ಆಯಿತು. ರವೆ ಚೆನ್ನಾಗಿ ನೆಂದಿದೆ. ನೀರಿಂದ ಚೆನ್ನಾಗಿ ನೀವು ರವೆನ ಹಿಂಡ್ಕೋಬೇಕು. ಸ್ವಲ್ಪನೂ ನೀರಿರಬಾರ್ದು. ಈ ಥರ ಹಿಂಡ್ಕೊಂಡು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡಾಯಿತು. ಈಗ ಅವಲಕ್ಕಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಹಿಂಗೆ ಪ್ರೆಸ್ ಮಾಡಿದಾಗ ಮೆತ್ತಗಾಗಬೇಕು. ನೀರೆಲ್ಲ ತೆಗಿಬೇಕು. ನೀರೆಲ್ಲ ತೆಕ್ಕೊಂಡಿರೋ ಅವಲಕ್ಕಿನ ಮತ್ತು 1 ಬೌಲಷ್ಟು ಮೊಸರು, 1 ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಈ ಕನ್ಸಿಸ್ಟೆನ್ಸಿಲಿ ಬರಬೇಕು. ನಿಮಗೆ ಅವಶ್ಯಕತೆ ಇದೆ ಅಂದರೆ ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೋಬೋದು. ರುಬ್ಬಿರೋದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಹಾಗೆ ರವೆನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ಕೋಬೇಕು. ಹಿಂಗೆ ತಿರುಗಿಸ್ಕೊಳ್ಳೋದ್ರಿಂದ ಹಿಟ್ಟು ಹಗುರಾಗುತ್ತೆ, ಇಡ್ಲಿ ಸ್ಮೂತಾಗಿ ಆಗುತ್ತೆ. ಕಲಸಿರೋ ಹಿಟ್ಟನ್ನು ಒಂದು 1/4 ಗಂಟೆ ನೆನೆಯೋಕ್ಕೆ ಬಿಟ್ಬಿಡಬೇಕು. ನೆಂದಿದೆ ನೋಡಿ, ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ. ಒಂದು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಕೊಂಡು ಅದರಲ್ಲಿ ಇಡ್ಲಿ ಹಿಟ್ಟನ್ನು ಹಾಕಿಟ್ಟಿದ್ದೀನಿ. ಇಡ್ಲಿ ಬಾನಲ್ಲಿ 2 ಲೋಟದಷ್ಟು ನೀರು ಹಾಕಿ ಇಡ್ಲಿ ಪ್ಲೇಟನ್ನೆಲ್ಲ ಇಟ್ಟು ಮುಚ್ಚಳ ಮುಚ್ಚಿ 15 ರಿಂದ 20 ನಿಮಿಷ ಆವಿಯಲ್ಲಿ ಬೇಯಿಸ್ಕೋಬೇಕು. ಇದರ ಮುಂದುವರೆದ ಭಾಗ ಪಾರ್ಟ್ 2 ಇನ್ಸ್ಟಾಗ್ರಾಮ್ ಪೇಜಲ್ಲಿ ರಾತ್ರಿ 8 ಗಂಟೆಗೆ ಪ್ರಸಾರವಾಗುತ್ತದೆ. ಪ್ಲೀಸ್ ನೋಡಿ.